ಹೇಳ್ದಂಗೆ ಇದು ಫುಲ್ ಫ್ರೆಶ್ ಆಗಿದೆ. ಓಕೆ. ಸೊ ನಾವೇ ಹೋಗಿ ನಮ್ಗೆ ಯಾವ ಆಪಲ್ ಬೇಕು ಅದನ್ನ ಗಿಡದಿಂದ ನಾವೇ ಡೈರೆಕ್ಟ್ ಪಿಕ್ ಮಾಡಿದೀವಿ. ಸೊ ಪಿಕ್ ಮಾಡಿ ತಿನ್ನುವಂತದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್ ಆಕ್ಚುಲಿ. ಹೌದು. ಯೂಟ್ಯೂಬ್ ಅಲ್ಲಿ ಎಲ್ಲಾರು ನೋಡ್ತಾರೆ. ಯೂಟ್ಯೂಬ್ ಮಾಡಿದ್ರು ಧೈರ್ಯ ಮಾಡ್ಬೇಕಲ್ಲ, ಧೈರ್ಯ ಮಾಡಿರೋದ್ ಸಾಧನೆ ಅಲ್ಲ. ಇಂತ ಬೆದರ್ಕ ಯಾತದ ಅನ್ನೋದು ಒಂದು ನಂಬಿಕೆ ಬೇಕಲ್ಲ. ಅಷ್ಟು ಬಂಡವಾಳ ಹಾಕಿವ್ರಲ್ಲ, ಅದ್ರ ಗ್ರೇಟ್ ಅಂತ ಹೇಳ್ಬೋದು. ನಮ್ ತಾಲೂಕ ಯಾರು ಮಾಡದಂತ ಸಾಧನೆ ಮಾಡ್ಯವರಲ್ಲ. ಎಲ್ಲಾರು ಇವಾಗ ಯೂಟ್ಯೂಬ್ ಎಲ್ಲಾರು ವೀಕ್ಷಣೆ ಮಾಡ್ತಾರ. ಎಲ್ಲಾ ವೀಕ್ಷಣೆ ಮಾಡಿದವರೆಲ್ಲ ಮಾಡಿದ್ದಾರ, ಮಾಡಿಲ್ಲ. ಫೀಸ್ ಎಷ್ಟಿದೆ ಅಣ್ಣ ಫಾರ್ಮ್ಗೆ? ಸರ್ 250 ರೂಪಾಯಿ ಮಾಡಿದ್ದೀನಿ. ಈ ರೈತರು ಅವರು ಇವ್ರು ಬಂದವರು ಸುಮ್ನೆ ಇರಲ್ಲ ಸರ್, ಅವ್ರ ಕೈಗ್ಲೆ ಕಲ್ದರ್ ಇರಲ್ಲ. ಆ ಕಾಯಿ ಹಿಂಗ್ ತಿರು ನೋಡೋದು, ಹಿಂಗ್ ಮಾಡೋದು, ಗಿಡ ಮುಟ್ಟೋದು ಇವೆಲ್ಲ ಮಾಡ್ತಾವ್ರೆ. ಅದಕ್ಕೋಸ್ಕರವಾಗಿ ನಾನು 250 ರೂಪಾಯಿ ಎಂಟ್ರಿ ಸಿಕ್ಕಿದ್ದೀನಿ ಸರ್. ಅವ್ರ ಹಿಂದಿಂದ ನಾನು ಓಡಾಡಕ್ ರೆಡಿ ಆಗಿಲ್ಲ ಸರ್, ಅದಕ್ಕೋಸ್ಕರವಾಗಿ ಇಕ್ಕಿದ್ದೀನಿ ಸರ್. ಆಸಕ್ತಿ ಇರೋರು ಒಳಗಡೆ 250 ರೂಪಾಯಿ ಕೊಟ್ಟು ಬರ್ತಾರೆ. ಇಲ್ದವರು ಆಚೆ ನಿಂತ್ಕೊಂಡು ನನ್ನ ಹತ್ರ ಮಾಹಿತಿ ಕೇಳ್ತಾರೆ ಸರ್. ಮಾಹಿತಿ ಕೊಡ ತಗಂತಾರೆ, ಹೋಗ್ತಾರೆ ಸರ್. ನಮಸ್ತೆ. 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 ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ರಮೇಶ್ ಅಂತ. ನಾವು ಸ್ವಂತ ಊರು ನಮ್ ಚಿಕ್ಕಮಂಗ್ಳೂರು. ಓಕೆ. ನಾವು ಇಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ನೋಡೋದು, ನಾವು ಮುಂದೆ ಬೆಳೆಯಕ್ಕೆ ಒಂದು ಅನುಕೂಲ ಆಗುತ್ತೆ. ನಾವು ಪಕ್ಕ ರೈತರೇ, ನಾವು ಅನ್ನದಾತರು. ಹಂಗಾಗಿ ಈ ಪುಣ್ಯಾತ್ಮ ಈ ಸಿದ್ದನಹಳ್ಳಿ ರೈತ ಮುಖಂಡ ಈ ತೋಟ ಬೆಳೆದಿರೋಂತ ಒಂದು ನೋಡ್ಬೇಕು ಅನ್ನೋದು ಕುತೂಹಲ ಭಾರಿ ಇತ್ತು. ಹಂಗಾಗಿ ಮೊನ್ನೆಯಿಂದ ನೋಡಿದ್ಮೇಲೆ ನಾವು ನಮ್ಮ ಸ್ನೇಹಿತರು ಇವರು ಮಂಜುನಾಥ್, ಅವರು ಮೌನೇಶು, ಮಲ್ಲೇಶು ಇಷ್ಟು ಜನ ಸೇರಿ ಬಂದ್ವಿ. ಬಂದು ಎಲ್ಲ ತೋಟ ಎಲ್ಲ ವೀಕ್ಷಣೆ ಮಾಡಿದೀವಿ. ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ತುಂಬಾ ಸಂತೋಷವಾಯ್ತು. ಯಾಕೆಂದ್ರೆ ರೈತರು ಅಷ್ಟು ಕಷ್ಟಪಟ್ಟು ಬೆಳೆದಾಗ ನಾವು ಅದಕ್ಕೆ ಸ್ಪಂದಿಸಿ ಇಲ್ಲಿಂದ ನಾವು ಆಪಲ್ ನೋಡ್ಬೇಕು ಅಂತ ಕಾಶ್ಮೀರಕ್ಕೆ ಹೋಗ್ತೀವಿ. ಆದ್ರೆ ಇಲ್ಲಿ ನಮ್ಮ ಹೊಸಕೋಟೆ ನಮ್ಮ ಪಕ್ಕದ ಹತ್ರ ಸೂಲಿಬೆಲೆ ಪಕ್ಕದಲ್ಲೇ ಬೆಳೆದಿದ್ದಾರೆ ಅಂದ್ಮೇಲೆ ನಾವು ನೋಡ್ಲೇಬೇಕಲ್ವಾ. ಹಾಗಾಗಿ ನಾವು ಈ ಕಡೆ ಬಂದ್ವಿ. ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಇದು ಮೊದಲನೇ ಬಾರಿಗೆ ಸಿದ್ದನಹಳ್ಳಿ ಹೆಸರು ಕೇಳಿರೋದು. ಕರ್ನಾಟಕದಲ್ಲಿ ಸೇಬ್ ಬೆಳೆದಿರೋ ಅಂದ್ರೆ ಇಲ್ಲೇನೆ, ಸಿದ್ದನಹಳ್ಳಿನೇ ನಮಗ್ ಗೊತ್ತಿದ್ದಂಗೆ ಸಿದ್ದೇನಹಳ್ಳಿ. ಹಂಗಾಗಿ ಹೊಸಕೋಟೆ ತಾಲೂಕು ಈ ತಾಲೂಕಿಗೆ ಒಂದು ಮಾದರಿ ಊರಾಯ್ತು. ಇವಾಗ ಮಾದರಿ ರೈತರಾದ್ರು ಇವರು. ಹಾಗಾಗಿ ತುಂಬಾ ಹೆಮ್ಮೆ ಪಡುವ ವಿಚಾರ ಇದು. ಇದು ನಿಮ್ ವಿಷಯ ಹೇಗೆ ಗೊತ್ತಾಯ್ತಣ್ಣ ಇಲ್ಲಿ ಆಪಲ್ ಬೆಳೀತಾ ಇದಾರ ಅಂತ? ವಿಷಯ ಮೊನ್ನೆ ಹಿಂಗೆ ಫೋನ್ ನೋಡ್ತಾ ಯೂಟ್ಯೂಬ್ ಅಲ್ಲಿ ಬಂತು. ಹಾಗಾಗಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಬಂದಾಗ ನಾವು ಈ ಕಡೆ ನೋಡ್ಕೊಂಡ್ ಬರೋಣ ಅಂತ ನಾವು ಸ್ನೇಹಿತರು ನಾವು ಬಂದ್ವಿ. ಎಲ್ಲ ಕೋಲ್ಡ್ ಜಾಸ್ತಿ ಇರ್ಬೇಕು, ಅವಾಗ ಆಪಲ್ ದಪ್ಪ ಬರುತ್ತೆ. ಅದ್ರಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಜಾಸ್ತಿ ಇದೆ ಇವಾಗ ಕೋಲ್ಡ್. ಮಳೆಗಾಲ ತುಂಬಾ ಇದ್ದಾಗ ಅಲ್ಲಿ ಪ್ರಯತ್ನ ಪಡೋಣ ನಾವು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದೀವಿ. ಈ ಬೆಳೆ ನೀವು ಅಲ್ಲಿ ನಡ್ಬೇಕು ಅಂತೇಳಿ ಪ್ರಯತ್ನ ಏನಾದ್ರು ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಕುತೂಹಲದಿಂದನೇ ಬಂದಿದ್ದು ಇಲ್ಲಿಗೆ. ನಾವು ನೋಡಿ ಚಿಕ್ಕಮಂಗ್ಳೂರಲ್ಲಿ ಬೆಳೆಯೋಣ ಅನ್ನೋದೊಂದು ಆಕಾಂಕ್ಷೆ ಇಟ್ಕೊಂಡು ಬಂದಿದೀವಿ. ನೀವು ಮಾತಾಡೋದ್ ನೋಡ್ತಾ ಇದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಕಾಶ್ಮೀರ ಬೆಳೆ ಅಲ್ವಾ? ಹೌದೌದು. ಕರ್ನಾಟಕದಲ್ಲಿ ಬೆಳೆದಿದ್ದಾರೆ ಅಂತ ನೀವು ಅಷ್ಟು ದೂರದಿಂದ ಬಂದಿದ್ರೆ. ಆ ಬೆಳೆನೂ ಬೆಳೆದಿದ್ದಾರೆ, ಆದ್ರೆ ಕರ್ನಾಟಕದಲ್ಲಿ ಎಲ್ಲಾ ತರದ್ದು ಬೆಳೆ ಬೆಳೆದಿದ್ದಾರೆ. ಆದ್ರೆ ಇಡೀ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ ಕರ್ನಾಟಕದಲ್ಲಿ ಬೆಳೆದಿರೋದು ಒಂದು ಹೆಮ್ಮೆ ವಿಚಾರ ಅಲ್ವಾ? ಹೌದು. ಹಾಗಾಗಿ ನೋಡ್ಲಿಕ್ಕೆ ಬಂದ್ವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ರಾಜು. ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬೆಂಗಳೂರು ಇಂದ್ರಾನಗರದಿಂದ ಬಂದಿದ್ದೀವಿ. ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್ ಇಲ್ಲಿ ಆಪಲ್ ಬೆಳೀತಾ ಇರೋದು? ನಾವು ಕೆಲವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ಅದರಿಂದ ಗೊತ್ತಾಯ್ತು. ಇಲ್ಲಿ ಆಪಲ್ ನೀವು ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಾವು ಫಸ್ಟ್ ಟೈಮ್ ಆಪಲ್ ಗಿಡಗಳು ನೋಡ್ತಾ ಇರೋದು ಇಲ್ಲಿ. ಇದುವರೆಗೂ ನೋಡಿರ್ಲಿಲ್ಲ, ಬರೀ ಆಪಲ್ ತಿಂದಿದ್ವು ಅಷ್ಟೇ. ಇದು ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಇದೆ. ನಾವು ಹೆಂಗ್ ಬೆಳೆಯುತ್ತೆ, ಗಿಡ ಹೆಂಗಿರುತ್ತೆ. ನಾವು ಬೇರೆ ಬೇರೆ ಹಣ್ಣಿಂದೆಲ್ಲ ನೋಡಿದ್ದು, ಬಟ್ ಇದನ್ನ ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ವಿ ಹ್ಯಾವ್ ಟು ಅಪ್ರಿಶಿಯೇಟಿಂಗ್ ಆಕ್ಚುಲಿ. ಸಾಮಾನ್ಯವಾಗಿ ನಾವು ಆಪಲ್ ಅಂತ ಹೇಳಿದ ತಕ್ಷಣ ನಾವು ಮಾರ್ಕೆಟ್ ಅಲ್ಲಿ ಹೋಗಿ ನಾವು ಆಪಲ್ ನ ಕೊಂಡ್ಕೊಳ್ಳೋದು. ಆದ್ರೆ ನೀವು ಆಪಲ್ ತೋಟಕ್ಕೆ ಬಂದಿದ್ದೀರಾ, ನಿಮ್ಗೆ ಏನ್ ಅನ್ಸ್ತದೆ? ಹೌದು, ನಾವು ಕೆಲವು ಯೂಟ್ಯೂಬ್ ಚಾನಲ್ ನೋಡ್ಬೇಕಾದ್ರೆ ಕೆಲವು ಫಾರಿನ್ ಕಂಟ್ರಿನಲ್ಲೆಲ್ಲ ಈ ತರ ಒಂದು ಫಾರ್ಮ್ ಇರುತ್ತೆ. ನಾವು ಪಿಕ್ ಆಪಲ್, ಪಿಕ್ ಯುವರ್ ನಾವು ಈ ತರ ಫಾರ್ಮ್ ಗಳು ಮಾಡಿ ಅಂಡ್ ಫ್ರೂಟ್ಸ್ ನ ನಾವು ಪಿಕ್ ಮಾಡೋದಂತದ್ದು ಇರುತ್ತೆ. ಸೊ ಇದು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಇವಾಗ. ಸೊ ನಾವ್ ಯಾವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಈ ತರ. ನಮಗೆ ಯಾವ್ದು ಬೇಕು ಅದನ್ನ ಪಿಕ್ ಮಾಡ್ಕೊಳೋಂತದ್ದು. ಸ್ಟ್ರಾಬೆರಿ ಪಿಕ್ ಅಂತ ಇರುತ್ತೆ, ಆಪಲ್ ಪಿಕ್ ಅಂತ ಇರುತ್ತೆ ಇನ್ನ ಫಾರಿನ್ ಅಲ್ಲೆಲ್ಲ.
ಸೊ ಇದು ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಾನೆ ನಾವು ಬೆಂಗಳೂರಿಂದ ಇಲ್ಲಿ ಬಂದಿದ್ವಿ. ನಿಮ್ಗೆ ಆಪಲ್ ಸಿಕ್ತಾ ಸರ್ ನಿಮ್ಗೆ? ಸಿಕ್ತು. ನಾವು ಅಫ್ಕೋರ್ಸ್ ನೋಡಿ ಇಲ್ಲೇ ನೋಡ್ಬೋದು ಆಪಲ್ಗಳು ಸಿಗ್ತಾ ಇದೆ. ಸೊ ಅವರು ಹೇಳಿದ ಪ್ರಕಾರ ಇದು ಆಲ್ಮೋಸ್ಟ್ ಸೀಸನ್ ಎಂಡ್ ಅಂತ ಹೇಳ್ತಾ ಇದಾರೆ. ಓಕೆ. ಸೊ ನಾವು ಸೀಸನ್ ಬಿಗಿನಿಂಗ್ ಅಲ್ಲೇ ಬರ್ಬೇಕಿತ್ತು, ಬರಕ್ ಆಗಿಲ್ಲ, ನಮಗೆ ಗೊತ್ತಾಗಿರ್ಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಸೀಸನ್ ಬಿಗಿನಿಂಗ್ ಅಲ್ಲಿ ಬಂದು ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅನ್ಸುತ್ತೆ. ಈ ಆಪಲ್ ತೋಟ ಬಂದು ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಬೆಳ್ದಿರೋದು. ಹೌದು. ನಿಮ್ಗೆ ಏನ್ ಅನಿಸ್ತದೆ ಕರ್ನಾಟಕದಲ್ಲಿ ಬೆಳ್ದಿರೋದಕ್ಕೆ? ಅದಕ್ಕೆ ನಾನು ಹೇಳ್ದಂಗೆ ಇದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಇದು ಬೇರೆಯವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗ್ಬೋದು. ಸೊ ನಾವು ಯಾಕೆ ಬೆಳಿಬಾರ್ದು ಇಲ್ಲಿ ಅನ್ನೋದು ಒಂದು ಬೇರೆಯವರಲ್ಲೂ ಉತ್ಸಾಹ ಬಂದ್ ಮೇ ಬಿ ಎಲ್ಲಾರು ಟ್ರೈ ಮಾಡ್ಬೋದು ಅನ್ಸುತ್ತೆ. ಬೆಳೆದ್ರೆ ಇಲ್ಲೂ ನಮಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನಮಗೂ ತಿನ್ನಕ್ಕೆಲ್ಲ ಒಳ್ಳೆ ಫ್ರೆಶ್ ಆಪಲ್ ಸಿಗುತ್ತೆ. ಇಟ್ ಇಸ್ ಗುಡ್ ಆಕ್ಚುಲಿ. ಹೌದು, ಡೈರೆಕ್ಟ್ ಆಗಿ ನಾವು ರೈತರ ಹತ್ರನೇ ಬಂದು ಕೊಂಡ್ಕೊಳ್ಬಹುದು. ಹೌದು, ಕೊಂಡ್ಕೋಬಹುದು, ಫ್ರೆಶ್ ಆಪಲ್ ಫೀಲ್ ಮಾಡ್ಬೋದು. ಆಮೇಲೆ ಯಾವ್ದು ನಾವು ಸ್ಟೋರ್ ಮಾಡಿರೋಂತ ಆಪಲ್ ತಿನ್ನೋಂತ ಜಮಾನದಲ್ಲಿ ಇವಾಗ ಫ್ರೆಶ್ ಆಪಲ್ ತಿನ್ನೋದು ಒಂದು ಖುಷಿನೇ. ಹೆಲ್ತ್ ವೈಸ್ ಆಲ್ಸೋ ಇಟ್ ಇಸ್ ಗುಡ್. ಸರ್, ಈಗ ಆಪಲ್ ನಮ್ ಕೈಯಲ್ಲೇ ಇದೆ ನೋಡಿ ಸರ್, ನಿಮ್ಗೆ ಏನ್ ಅನ್ಸ್ತಾ ಇದೆ ಹೇಳಿ? ತುಂಬಾ ಚೆನ್ನಾಗಿದೆ. ಅದೇ ನಾನು ಹೇಳ್ದಂಗೆ ಇದು ಫುಲ್ ಫ್ರೆಶ್ ಆಗಿದೆ. ಓಕೆ. ಸೊ ನಾವೇ ಹೋಗಿ ನಮ್ಗೆ ಯಾವ ಆಪಲ್ ಬೇಕು ಅದನ್ನ ಗಿಡದಿಂದ ನಾವೇ ಡೈರೆಕ್ಟ್ ಪಿಕ್ ಮಾಡಿದೀವಿ. ಸೊ ಪಿಕ್ ಮಾಡಿ ತಿನ್ನೋವಂಥದ್ದು ಒಂದು ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್ ಆಕ್ಚುಲಿ. ಹೌದು. ಓಕೆ. ಇದು ಕೊಂಡ್ಕೊಂಡು ನಾವು ಒಬ್ಬರ ಹತ್ರ ಕೊಂಡ್ಕೋಬೇಕಾದ್ರೆ ಅಲ್ಲಿ ರಾಶಿ ಹಾಕಿರ್ತಾರೆ, ನಮ್ಗೆ ಯಾವ್ದು ಬೇಕಾದ್ ತಗೊಂತಾ ಇರ್ತೀವಿ, ಅವ್ರ ಗಲಾಟೆ ಮಾಡ್ತಾರೆ, ಅದು ಬೀಳುತ್ತೆ ಇದು ಬೀಳುತ್ತೆ, ಅಲ್ಲಿ ತಗೋಬೇಡಿ, ನಾವು ಹೇಳಿದ್ ಕೊಡಿ, ಹೇಳಿದ್ದು ತಗೊಳ್ಳಿ ಅಂತ ಹೇಳಿ. ಇಲ್ಲ ಆತರ ಇಲ್ಲ, ನಮಗೆ ಯಾವ್ದು ಬೇಕು ಗಿಡದಿಂದ ಡೈರೆಕ್ಟ್ ಕಿತ್ಕೊಂಡು ಅಲ್ಲೇ ಟೇಸ್ಟ್ ಮಾಡ್ಬೋದು. ಪಾಪ ಅವ್ರೇನು ಹೇಳಲ್ಲ. ಸೊ ಇಟ್ ಈಸ್ ಅ ಗುಡ್ ಎಕ್ಸ್ಪೆರಿಮೆಂಟ್. ಓಕೆ, ಎಲ್ಲ ಜನನು ಟ್ರೈ ಮಾಡ್ಬೋದು ಆಕ್ಚುಲಿ ಫಾರ್ ಎಕ್ಸ್ಪೀರಿಯನ್ಸ್ ವೈಸ್. ಅಟ್ಲೀಸ್ಟ್ ಈಗೆಲ್ಲ ಸೀಸನ್ ಮುಗಿತಾ ಬಂದಿದೆ, ಇನ್ನೊಂದು 1 month ಅಲ್ಲೆಲ್ಲ ಮುಗಿಬಹುದು. ಮೇ ಬಿ ಇವಾಗ ಬಂದು ಅಟ್ಲೀಸ್ಟ್ ಏನಿದೆ ಅದನ್ನ ಫೀಲ್ ಮಾಡ್ಬೋದು. ನೆಕ್ಸ್ಟ್ ಇಯರ್ ಮೇ ಬಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣನೇ ಎಲ್ಲರೂ ಫೀಲ್ ಮಾಡ್ಬೋದು ಅನ್ಸುತ್ತೆ. ನಾವು ನೆಕ್ಸ್ಟ್ ಇಯರ್ ಅಫ್ಕೋರ್ಸ್ ಎಲ್ಲಾ ಗಿಡ ತುಂಬಾ ಇದ್ದಾಗ ಬಂದು ಫೀಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಓಕೆ. ಡೆಫಿನೆಟ್ಲಿ ಇದು ಇನ್ನೂ ಕ್ಲೋಸ್ ಆಗಿಲ್ಲ, ಇನ್ನೊಂದ್ ಮಂತ್ ಒಳಗಡೆ ಎಲ್ಲ ಇರೋರೆಲ್ಲ ಬಂದು ಬೇಕಾದ್ರೆ ಫೀಲ್ ಮಾಡ್ಬೋದು. ಧನ್ಯವಾದ ಸರ್. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಬೆಳೆದಿರೋ ಆಪಲ್ ನ ನೋಡೋದಿಕ್ಕೆ ಅಣ್ಣವ್ರು ಬಂದಿದ್ದಾರೆ. ಅಣ್ಣವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ. ನಿಮ್ ಹೆಸರು ಅಣ್ಣ? ನಮ್ಮ ಹೆಸರು ರಾಮೇಗೌಡ್ರು ಅಂತ. ಎಲ್ಲಿಂದ ಬಂದಿದ್ದೀರಾ? ಎತ್ತಕ್ಕಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು. ನಮ್ಮ ತಾಲೂಕ ಯಾರು ಮಾಡದಂತ, ನಮ್ಮ ರಾಜ್ಯದಾಗೆ ಮಾಡದಂತ ಸಾಧನೆ ಮಾಡ್ಯವ್ರು ಬಸವರಾಜಣ್ಣವ್ರು. ಆ ಸಾಧನೆ ನೋಡೋಣ ಅಂತ ವೀಕ್ಷಣೆ ಮಾಡಕ್ ಬಂದಿದ್ದೀರಿ ನಾವು. ವೀಕ್ಷಣೆ ಮಾಡಿದ್ರಿ, ಬಾರಿ ಅದ್ಭುತವಾಗಿ ಮಾಡ್ಯವ್ರಿ. ಯಾರು ಮಾಡದಂತ ಸಾಧನೆ ಮಾಡ್ಯವ್ರ ಅವರು. ಅವ್ರಕ ಹೆಂಗ್ ದೇವ್ರು ಧೈರ್ಯ ಕೊಟ್ಟ ಏನೋ ಗೊತ್ತಿಲ್ಲ, ಅವ್ರಿಗೆ ಯಾರು ಮಾಹಿತಿ ಕೊಟ್ರ ಒಳ್ಳೆ ಅದ್ಭುತವಾಗಿ ಮಾಡ್ಯವ್ರೆ. ಅದ್ರಕ್ ನಮ್ಗೆಲ್ಲರಿಗೂ ಒಂಥರ ಖುಷಿ ಆಗ್ತದ ನಮ್ ತಾಲೂಕಾಗ ಮಾಡಿರೋಂತ ಕೆಲ್ಸಕ್ಕ. ಬಸವರಾಜಣ್ಣವರು ಯೂಟ್ಯೂಬ್ ನೋಡಿ ಮಾಡಿರೋದು ಅಂತ ಹೇಳ್ತಾ ಇದಾರೆ. ಯೂಟ್ಯೂಬ್ ಅಲ್ಲಿ ಎಲ್ಲಾರು ನೋಡ್ತಾರ. ಯೂಟ್ಯೂಬ್ ಮಾಡಿದ್ರು ಧೈರ್ಯ ಮಾಡ್ಬೇಕಲ್ಲ, ಧೈರ್ಯ ಮಾಡಿರೋದ್ ಸಾಧನೆ ಅಲ್ಲ. ಇಂತ ಈ ಬೆದರ್ಕ ಈ ಆತದ ಅನ್ನೋದು ಒಂದು ನಂಬಿಕೆ ಬೇಕಲ್ಲ, ಅಷ್ಟು ಬಂಡವಾಳ ಹಾಕಿವ್ರಲ್ಲ, ಅದಕ್ ಗ್ರೇಟ್ ಅಂತ ಹೇಳ್ಬೋದು. ನಮ್ ತಾಲೂಕ ಯಾರು ಮಾಡದಂತ ಸಾಧನೆ ಮಾಡ್ಯವ್ರಲ್ಲ, ಎಲ್ಲಾರು ಇವಾಗ ಯೂಟ್ಯೂಬ್ ಎಲ್ಲಾರು ವೀಕ್ಷಣೆ ಮಾಡ್ತಾರ. ಎಲ್ಲಾ ವೀಕ್ಷಣೆ ಮಾಡಿದವರೆಲ್ಲ ಮಾಡಿಲ್ಲ. ಅದ್ರ ಧೈರ್ಯ ತಕ್ಕೊಂಡು ಬಸವರಾಜಣ್ಣ ಅವ್ರು ಮಾಡ್ಯವ್ರಲ್ಲ, ಅವ್ರ ಥ್ಯಾಂಕ್ಸ್ ಅಪ್ ಹೇಳ್ಬೇಕು. ನಮ್ ತಾಲೂಕಾಗಿಲ್ಲ, ನಮ್ ತಾಲೂಕಲ್ಲ ನಮ್ ರಾಜ್ಯದಾಗೇನೆ ಇಂತ ಅದ್ಭುತವಾದ ಕೆಲಸ ಮಾಡ್ಯವ್ರೆ. ಅದಕ್ ನಮಗೂ ಖುಷಿ ಆಗ್ತದಣ್ಣ. ನೋಡಕ್ ಬಂದಿದ್ದೀರಿ, ನೋಡಿ ಅವ್ರ ನಮ್ ಕೈಲಾದಂತ ಒಂದ್ ಸಲಹೆ ಕೊಟ್ಬಿಟ್ಟು ಓದ್ತೀರಣ್ಣ. ನಾವು ಆಪಲ್ ಬೆಳೆ ನಾವು ನೋಡ್ಬೇಕು ಅಂತ ಹೇಳಿದ್ರೆ ನಾವು ಕಾಶ್ಮೀರ್ಗೆ ಹೋಗ್ಬೇಕು. ಹೌದು, ಈಗ ಅದ್ರ ಅವಶ್ಯಕತೆ ಇಲ್ಲ. ನಮ್ ರಾಜ್ಯದಲ್ಲೇ ಬೆಳೆದವ್ರೆ, ಅದು ನಮಗ್ ಭಾರಿ ಖುಷಿ ಆಗ್ತದ. ಬಸವರಾಜಣ್ಣವ್ರು ಮಾಡಿರೋ ಸಾಧನೆ ನಮಗ್ ಭಾರಿ ಆತ್ಮ ಮಾಡಿರೋದಕ್ಕಿಂತ ನಾವೇ ಮಾಡಿದ ಅಷ್ಟು ಖುಷಿ ಆಗ್ತದ ನಮ್ಗೆ. ನಮ್ ಕರ್ನಾಟಕದ ರೈತರು ಆಪಲ್ ಬೆಳೆದಿರೋದು ನಿಮ್ ಖುಷಿ ಎಷ್ಟಿದೆ? ಭಯಂಕರ ಖುಷಿ ಆಗ್ತದ. ಕಾಶ್ಮೀರಕ್ಕೆ ಹೋಗ್ಬೇಕಾಗಿತ್ತಲ್ಲ, ಇಷ್ಟು ಮಟ್ಟಿಗೆ ನೋಡ್ಬೇಕಾದ್ರೆ. ನಾವೆಲ್ಲ ಎಲ್ಲಿ ಬೆಳೀತಾರ ಅಂತ ನಾವೆಲ್ಲ ನೋಡೇ ಇರಲ್ಲ, ಹೇಳೋರ್ ಅಷ್ಟೇ ಕೇಳಿದ್ರಿ. ಅಂತದ್ ನಮ್ ರಾಜ್ಯದಲ್ಲೇ ಬೆಳೆದಿರೋದ್ರ ನಿಂಕ ಖುಷಿ ಆಗ್ತದ ನಮ್ಕ. ನಾವು ಸುಮಾರು ಹೆಚ್ಚು ಕಮ್ಮಿ 15-20 ಕಿಲೋಮೀಟರ್ ನಿಂಕ ಬಂದಿದ್ದೀರಿ. ನಮ್ ರಾಜ್ಯದಾಗಿಂತ ಬಸವರಾಜಣ್ಣವ್ರಿಂತ ಸಾಧನೆ ಮಾಡ್ಯವ್ರೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಅಣ್ಣ ಈಗ ಕರ್ನಾಟಕದಲ್ಲಿ ಬೆಳೆದಿರೋ ಆಪಲ್ ನಿಮ್ ಕೈಯಲ್ಲಿದೆ. ಕಲರ್ ಎಲ್ಲ ಚೆನ್ನಾಗಿದೆ, ಸೇಮ್ ಕಾಶ್ಮೀರ ಆಪಲ್ ಯಾವ್ದು ರೀತಿ ಇದೆ ಅದೇ ರೀತಿ ಇದೆ. ಆದ್ರೆ ನಾವ್ ಇದೇನು ಸಣ್ಣದಾಗ ಅದೇನ್ ತಕೊಂಡ್ರೆ ಪಾಪ ಬಸವರಾಜಣ್ಣ ಅವ್ರು ಟೇಸ್ಟ್ ಮಾಡೋದು ಬೇಡ ಅನ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ಈಗ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಈಗ ಅಣ್ಣ ಸ್ವೀಟ್ ಎಲ್ಲ ಅದೇ ರೀತಿ ಇದೆ, ನಿನ್ನ ಟೇಸ್ಟ್ ಚೆನ್ನಾಗಿದೆ. ನನ್ ತಿಳಿದ ಮಟ್ಟಿಗೆ ಅಲ್ಲೇ ನಮ್ಮ ರಾಜ್ಯದಾಗ ಅದ್ಭುತವಾಗಿ ಬೆಳಿಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅದೇ ಅಣ್ಣ ನನ್ಕು. ನಾವು ಅದೇ ಬೆಳಿಬೋದ ಏನು ಅಂತ ಬೆಳಿಬೇಕಂತ ನೋಡಕ್ಕೆ ಬಂದಿದ್ದು. ಬೆಳಿಬಹುದು, ಟೇಸ್ಟ್ ಎಲ್ಲ ಚೆನ್ನಾಗಿದೆ.
ನಾವು ಅವ್ರ ಇದಾಕೊಡುದು ಸೈಜು ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಅಣ್ಣ. ಇಷ್ಟೇ ಅದು ಆಪಲ್ ಚಿಕ್ಕ ಸೈಜ್ ಆದ್ರೂ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಸೂಪರ್ ಆಗಿದೆ. ಇಲ್ಲ ಸೈಜು ಇದೆ, ಪರವಾಗಿಲ್ಲ. ಇದು ಯಾವ್ದೋ ಸಣ್ಣದ್ ನಾವು ತಕೊಂಡಿದ್ದೀರಿ ಅಷ್ಟೇನೆ, ಸೈಜುನು ಬರ್ತಾ ಇದೆ. ಆತದಣ್ಣ ಇದು ನಮ್ಮ ಸ್ಟೇಟ್ ಅಲ್ಲಿ ಬೆಳಿಬಹುದು. ನಮ್ಮ ಪ್ರಯತ್ನ ಮಾಡೋದು ಕಾಶ್ಮೀರನಾಗೆ ಬೆಳಿಬೇಕು ಅಂತೇನಿಲ್ಲ, ನಮ್ಮ ರಾಜ್ಯದಾಗೂ ಬೆಳಿಬಹುದು, ನಮ್ಮ ತಾಲೂಕಾಗೂ ಬೆಳಿಬಹುದು, ನಮ್ಮ ರಾಜ್ಯದಾಗೂ ಬೇರೆ ಕಡೆ ಎಲ್ಲ ಬೆಳಿಬಹುದು. ನಮ್ಮ ಕಡೆ ಸ್ವಲ್ಪ ಉಷ್ಣತೆ ಜಾಸ್ತಿ ಇದೆ, ಆದ್ರೂ ಕೂಡ ಇಲ್ಲಿ ಬೆಳೆದದೆ ಅಂತಂದ್ರೆ ಇನ್ನೂ ಕೋಲ್ಡ್ ಇರೋ ವಾತಾವರಣದಾಗ ಇನ್ನೂ ಚೆನ್ನಾಗಿ ಬೆಳಿಬಹುದು ಅಂತ ನಾನು ತಿಳ್ಕೊಂತೀನಿ. ಆ ಕಡೆ ಎಲ್ಲ ಆ ಕಡೆ ಎಲ್ಲ ಇನ್ನ ಊಟಿ ಆ ಸೈಡ್ ಎಲ್ಲ ಇನ್ನೂ ಚೆನ್ನಾಗೇ ಬೆಳಿಬಹುದು ಅಂತ ತಿಳ್ಕೊಂತೀನಿ ನಾನು. ಅಲ್ಲೆಲ್ಲ ಕಾಶ್ಮೀರ ಇದು ವೆದರ್ ಕೋಲ್ಡ್ ಅಲ್ಲ, ನಮ್ಮ ಸ್ಟೇಟ್ ಆಗು ಕೋಲ್ಡ್ ಇರೋ ಕಡೆ ಇನ್ನೂ ಚೆನ್ನಾಗೇ ಬೆಳಿಬಹುದು. ಇಲ್ಲಿ ಫುಲ್ ಉಷ್ಣ ಇದೆ, ಆದ್ರೂ ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ, ಇಳುವರಿನೂ ಬಂದಿದೆ. ಅಂತದ್ ಕೋಲ್ಡ್ ಇರೋ ವಾತಾವರಣದಾಗ ಇನ್ನೂ ಚೆನ್ನಾಗಿ ಬೆಳಿಬಹುದು. ನಾವು ಬೆಳಿಬೇಕಂತ ನೋಡ್ಬೇಕಂತ ಬಂದಿದ್ದು. ಬಸವರಾಜಣ್ಣ ಅವ್ರಿಗೆ ಧನ್ಯವಾದಗಳು. ಬಸವರಾಜಣ್ಣವರು ಏನು ಓದಿಲ್ಲ, ಅವರು ಸ್ಕೂಲ್ ಕೂಡ ಹೋಗಿಲ್ಲ, ಆದ್ರೆ ಅವ್ರ ಮಗನ್ ಕಡೆಯಿಂದ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಈ ಬೆಳೆ ಮಾಹಿತಿ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ನಲ್ಲೇ ಪ್ರತಿಯೊಂದು ಅವ್ರು ತಿಳ್ಕೊಂಡು ಈ ಬೆಳೆನ ಬೆಳೆದಿದ್ದಾರೆ. ಹೌದು ಸರ್, ಯೂಟ್ಯೂಬರ್ಸ್ ನಿಂಕ ಫುಲ್ ಜಾಸ್ತಿ ಜನಕ್ಕೆ ಜಾಸ್ತಿ ಅನುಕೂಲ ಇದೆ ನೋಡಿ. ವ್ಯವಸಾಯಸ್ಥರಿಗೆ ವ್ಯವಸಾಯ, ಕೆಲವು ಬಿಸ್ನೆಸ್ ಮಾಡೋರ್ ಬಿಸ್ನೆಸ್, ಯಾರು ಮಾಡದಂತ ಸಾಧನೆ ಮಾಡೋರು ಅಂದ್ರೆ ಬಸವರಾಜಣ್ಣ ಅವ್ರು ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬರ್ ನಿಂಕ ಸಖತ್ ಜನಕ್ಕೆ ಬೆನಿಫಿಟ್ ಇದೆ. ಯೂಟ್ಯೂಬರ್ ಒಳ್ಳೆ ಅನುಕೂಲ ಇದೆ ಸರ್ ಜನಗೆ. ನೋಡಿ ಬಸವರಾಜಣ್ಣ ಅವರು ಒಂದ್ ಸ್ವಲ್ಪನೂ ಓದಿರ್ಲಿ, ಎಜುಕೇಶನ್ ಮಾಡಿರ್ಲ, ಅವ್ರ ಮಗನೂ ಅವರು ಎಜುಕೇಶನ್ ಮಾಡಿರೋದು, ಅವ್ರು ಯೂಟ್ಯೂಬರ್ ನೋಡ್ಕೊಂಡು ಅವ್ರು ಹೇಳಿರೋ ಸಾಧನೆ ಇವ್ರು ಮಾಡಿದ್ರೆ ಇವ್ರದ್ದು ಗ್ರೇಟ್ ಅಂತ ಹೇಳ್ಬೋದು ಸರ್. ಯೂಟ್ಯೂಬರ್ಸ್ ನಿಂಕನು ಭಾರಿ ಅನುಕೂಲ ಇದೆ, ಬಳಸ್ಕೊಂಡ್ರೆ ಜನಕ ಯೂಟ್ಯೂಬರ್ ನಿಂಕ ಒಳ್ಳೆ ಅನುಕೂಲ ಇದೆ ಸರ್, ಬೆನಿಫಿಟ್ ಇದೆ ಅಂತ ನಾನು ಹೇಳ್ತೀನಿ. ಆಪಲ್ ಬೆಳೆದಿರೋ ರೈತರು ನಮ್ಮ ರಾಜ್ಯದಲ್ಲಿ ಇದಾರೆ. ಈಗ ನಮ್ ರಾಜ್ಯದಾಗ ಇದ್ದಾರೆ, ಕರ್ನಾಟಕದಾಗ, ಅದು ಹೊಸಕೋಟೆ ತಾಲೂಕದಾಗ ಸೂಲಬೆಲ್ಲಿ ಹೋಬಳಿನಲ್ಲಿ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಬೆಳೆದವ್ರೆ. ಅವ್ರ ಗ್ರೇಟ್ ಅವರು. ನಮ್ಮ ತಾಲೂಕಲ್ಲಿ ಹೊಸಕೋಟೆ ತಾಲೂಕಾಗಿ ಬೆಳೆದವ್ರೆ ಅಂತ ನಮಗೂ ಖುಷಿ ಸರ್. ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆ ಬೆನ್ನೆಲುಬುನೇ ನಮ್ ಕಣ್ಮುಂದೆ ಇದೆ. ನಮ್ ಕಣ್ಮುಂದೆ ಇದೆ. ಹೌದು, ಯಾರು ಮಾಡದಂತ ಸಾಧನೆ ಮಾಡ್ಯಾರ ನಾವು ರೈತರ ಒಂದು ಧೈರ್ಯಕ್ಕೆ ಒಪ್ಬೇಕಾದ್ದೆ. ರೈತರು ಯಾವುದೇ ಕಾರಣಕ್ಕೂ ಭಯ ಬೀಳಲ್ಲ ಅನ್ನೋದು ಬಸವರಾಜಣ್ಣವರೇ ಒಂದು ಉದಾಹರಣೆ. ಇವರು ಇನ್ನೂ ರೈತರಿಗೆ ಇವ್ರು ಮಾದರಿ ಆಗ್ಯಾವ್ರಿ ಬಸವರಾಜಣ್ಣವರು. ನಾವು ಎಲ್ಲ ಬೆಳಿಬೇಕಂತಿದ್ರಿ, ಅದಕ್ಕೆ ನೋಡಕ್ ಬಂದಿದ್ದೀರಿ. ತೋಟ ಎಲ್ಲ ಹೇಗ ಅನಿಸ್ತಣ? ಸೂಪರ್ ಇದೆ, ಪರವಾಗಿಲ್ಲ. ಈ ವೆದರ್ ಆಗಿ ಈ ತರ ಇಳುವರಿ ಬಂದದೆ ಅಂದ್ರೆ ಖುಷಿನೇ. ಆಪಲ್ ಗಿಡ ಎಲ್ಲಾದ್ರೂ ನೋಡಿದ್ರ ನೀವು? ಇವಾಗ ಇದೆ ಫಸ್ಟ್ ಟೈಮ್ ನೋಡಿರೋದು, ಅದು ನಮ್ ತಾಲೂಕಿಗೆ ನೋಡಿದ್ರಲ್ಲ, ಅದೇ ಖುಷಿ ನಮ್ಗೆ. ಆಪಲ್ ಗಿಡ ಕಾಶ್ಮೀರದಲ್ಲಿ ಅದೇ ಅಂತ ಹೇಳ್ತಾರೆ. ನಾವೇನ್ ಕಾಶ್ಮೀರ ಟ್ರಿಪ್ ಹೋಗಿದ್ದಾರಲ್ಲ, ನಾವ್ ಇಲ್ಲೇ ನೋಡಿರಲ್ಲ. ನಾವು ಆಪಲ್ ನೋಡಿದ್ರಿ ಅಷ್ಟೇ, ಆಪಲ್ ಗಿಡ ನೋಡಿರಲ್ಲ. ಆಪಲ್ ಇಲ್ಲೇ ನಮ್ ತಾಲೂಕಾಗ ನೋಡಿದ್ರೆ ನಮ್ಗೆ ಅದೇ ಖುಷಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಕಾಶ್ಮೀರದಲ್ಲಿ ಬೆಳೀತಕ್ಕಂತ ಆಪಲ್ನ ಕರ್ನಾಟಕದಲ್ಲಿ ಬೆಳೆದು ರೈತರಿಗೆ ಮಾದರಿಯಾಗಿರುವಂತಹ ಬಸವರಾಜಣ್ಣವರ ಜಮೀನಲ್ಲಿ ನಾವಿದ್ದೀವಿ. ಇದೇ ಇವತ್ತಿನ 91 ಸ್ಟೋರೀಸ್. ಮುಂದಿನ 91 ಸ್ಟೋರೀಸ್ ನೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳೊಂದಿಗೆ ಶುಭ ವಂದನೆ.